ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ಸನದಿ. ಸಂಖ್ಯೆಸರದ ಭ್ರಷ್ಟ ವೈದ್ಯರುಗಳ ಕುರಿತಾಗಿ ಏನು ಒಂದು ಸರಣಿ ರೂಪದಲ್ಲಿ ವರದಿಯನ್ನ ಮಾಡ್ತಾ ಇದ್ದೀವಿ. ಆ ಸರಣಿ ರೂಪದ 3ನೇ ಸಂಚಿಕೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸಂಖ್ಯೆಸವರಿಗೆ ಸಂಬಂಧಪಟ್ಟಂತ ದುಷ್ಟ, ನೀಚ, ಭ್ರಷ್ಟ ವೈದ್ಯರ ಬಗ್ಗೆ ಸುದ್ದಿಯನ್ನ ಮಾಡಿರುವುದರಿಂದ ಈಗಾಗಲೇ ಅದು ಇಡೀ ಬೆಳಗಾವಿ ಜಿಲ್ಲೆಯ ಜನತೆಯ ಗಮನವನ್ನು ಕೂಡ ಸೆಳೀತಾ ಇದೆ. ಯಾರು ವೈದ್ಯರ ಒಂದು ಹಾವಳಿಗೆ ಅಥವಾ ತೊಂದರೆಗೆ ಅಥವಾ ಅವರ ಒಂದು ನೀಚ ಕೃತ್ಯಕ್ಕೆ ಬಲಿಯಾಗಿದ್ರು, ನೂರಾರು ಜನ ನಮ್ಮನ್ನ ಸಂಪರ್ಕಿಸಿ, ಇಲ್ಲ ಸರ್ ನೀವು ಮಾಡಿದ್ದು ಸುದ್ದಿ ಚೆನ್ನಾಗಿದೆ ಮತ್ತು ಸತ್ಯಕ್ಕೆ ಸಮೀಪವಾದಂತ ಸುದ್ದಿ, ನಾವು ಕೂಡ ಈ ಡಾಕ್ಟರ್ಗಳ ಹತ್ರ ಹೋಗಿ ಸೋತು ಹೈರಾಣಾಗಿ ಹೋಗಿದ್ದೀವಿ, ನಿಮ್ಮಂತವ್ರು ಏನಾದ್ರು ಮನಸ್ಸು ಮಾಡಿದ್ರೆ ಒಂದಿಲ್ಲ ಒಂದು ರೀತಿಯಿಂದ ಇದಕ್ಕೆ ಕಡಿವಾಣ ಹಾಕಬಹುದು ಅಂತಕ್ಕಂಥ ವಿಶ್ವಾಸವನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ಮುಂದಿನ ಸಂಚಿಕೆಯಲ್ಲಿ ಗರ್ಭಿಣಿಯರಿಗೆ ಹೆರಿಗೆ ನೋವು, ಡಾಕ್ಟರ್ಗಳಿಗೆ ಹಣದ ನೋವು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಯಾರು ಒಂದು ಗರ್ಭಿಣಿಯರು ಒಂದು ಹಾಸ್ಪಿಟಲ್ಗೆ ಹೋದ ತಕ್ಷಣ ನನಗೆ ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತಾರೆ, ಅಥವಾ ಅವ್ರ ಕುಟುಂಬದವರು ಕೂಡ ಆ ಸಂಭ್ರಮದ ಆಚರಣೆಗಾಗಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ವೈದ್ಯರು ಮಾತ್ರ ಇವ್ರಿಗೆ ನಾರ್ಮಲ್ ಹೆರಿಗೆ ಮಾಡಬೇಕು ಅಥವಾ ಸಿಸರಿನ್ ಮಾಡಿ ದುಡ್ಡು ಪೀಕ್ಬೇಕು ಅಂತಕ್ಕಂಥ ಗೊಂದಲದಲ್ಲಿ ಈ ಡಾಕ್ಟರ್ಗಳು ಕೂಡ ಇರ್ತಾರೆ. ಅಂದ್ರೆ ಮಾನವ ಕುಲವೇ ನಾಚುವಂತ ನೀಚ ಕೃತ್ಯಕ್ಕೆ, ಪಾಪದ ಕೃತ್ಯಕ್ಕೆ ಕೈ ಹಾಕುವುದರ ಮೂಲಕ ನಿಮ್ಗೆ ಏನಾದ್ರೂ ಆಗ್ಲಿ ನಮಗ್ ಮಾತ್ರ ಹಣ ಬೇಕು ಅಂತಕ್ಕಂಥ ಒಂದು ಕೆಟ್ಟ ಪರಂಪರೆಗೆ ಏನು ಡಾಕ್ಟರ್ಗಳು, ಅಂದ್ರೆ ಕೆಲವು ಡಾಕ್ಟರ್ಗಳು ಹೋಗಿದ್ದಾರೆ, ಅವರಿಗೆ ಈ ವಿಡಿಯೋವನ್ನ ನೋಡಿ ಇನ್ನು ಮುಂದಾದರೂ ಎಚ್ಚರಿಕೆಯಿಂದ ಸಾರ್ವಜನಿಕರ ಜೊತೆ ವರ್ತನೆಯನ್ನ ಮಾಡಬೇಕು. ನಿಮ್ಮನ್ನೇ ನಂಬಿಕೊಂಡು ಬಂದಂತ, ಅಂದ್ರೆ ಕೂಸು ಇನ್ನೂ ಹೊಟ್ಟೆಯಲ್ಲಿ ಇದ್ದಾಗಲೇ ನೀವು ಪಾಪಕೃತ್ಯದಲ್ಲಿ ಭಾಗಿಯಾಗಿ ದೇವರ ಸ್ವರೂಪದ ಆ ಮಕ್ಕಳೊಂದಿಗೆ ಏನು ಆಟವನ್ನು ಆಡ್ತಾ ಇದ್ದೀರಿ, ಅದನ್ನ ಭಗವಂತ ಕೂಡ ಸೇವೆ ಮಾಡಲಾರ. ಈಗಾಗಲೇ ಅನೇಕರ ಗಮನಕ್ಕೆ ಬಂದಿರ್ತದೆ, ಅಥವಾ ಹೆರಿಗೆಗಾಗಿ ಏನ್ ಹೋಗ್ತೀರಿ ಹಾಸ್ಪಿಟಲ್ಗೆ, ಆ ಕುಟುಂಬದವ್ರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ, ಒಂದು ಸಾಮಾನ್ಯ ಹೆರಿಗೆ ಆಗ್ಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಕನಿಷ್ಠ 60,000 ರಿಂದ 70,000ಕ್ಕಿಂತಲೂ ಜಾಸ್ತಿ ಹಣವನ್ನ ಇವರು ತಿಂದು ತೆಗ್ತಾ ಇದ್ದಾರೆ, ಭಯವನ್ನ ಹುಟ್ಟಿಸ್ತಾ ಇದ್ದಾರೆ. ಸೊ ಹುಟ್ಟುವ ಸಂದರ್ಭದಲ್ಲಿ ಇವ್ರು ಯಾವ ರೀತಿಯಾಗಿ ಭಯ ಹುಟ್ಟಿಸ್ತಾರೆ ಅಂತಂದ್ರೆ, ಆ ಹೆಣ್ಣು ಮಕ್ಕಳು ಹೆದರಿ ಜೀವ ಬಿಡಬೇಕು ಅಥವಾ ತನ್ನ ಕಂದಮ್ಮನಿಗೆ ಜೀವನ ಕೊಡಬೇಕು ಅಂತಕ್ಕಂಥ ಕನ್ಫ್ಯೂಷನ್ ಮಾಡ್ತಕ್ಕಂಥ ಒಂದು ಮಟ್ಟದಲ್ಲಿ ಡಾಕ್ಟರ್ಗಳ ವರ್ತನೆ ಆಗ್ತಾ ಇದೆ. ಯಾರೇ ಆಗಲಿ ಕೂಡ ಒಂದು ಮಗು ಹುಡ್ತಾ ಇದೆ ಅಂತ ಹೇಳಿದ್ರೆ ಅದರ ಖುಷಿ ಸಂಭ್ರಮ ಬೇರೆನೇ ಇರ್ತದೆ. ಆದ್ರೆ ಈ ಡಾಕ್ಟರ್ಗಳ ಹತ್ತಿರ ಹೋದಾಗ ಇವರು ಹೆರಿಗೆಗಿಂತ ಮುಂಚೆ ಏನು ಇವರು ಸಂಬಂಧಪಟ್ಟಂತ ರೋಗಿಗೆ ಹೇಳ್ತಿರ್ತಾರೆ ಅಥವಾ ಬಾಣಂತಿಯರಿಗೆ ಹೇಳ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಗರ್ಭಿಣಿ ಸ್ತ್ರೀಯರು ಒಂದು ಭಯ ಬೀಳುವಂತ ಒಂದು ವಾತಾವರಣ ಕೂಡ ಸೃಷ್ಟಿ ಆಗ್ತಾ ಇದೆ. ಕೂಸು ಹುಟ್ಟುವ ಸಂದರ್ಭದಲ್ಲಿ ಇವ್ರಿಗೆ ಯಾವ ರೀತಿ ಹೆದರಿಕೆ ಆಗ್ತಾರೆ ಅಂದ್ರೆ, ಕೂಸು ಅಡ್ಡ ಇದೆ, ಇನ್ನು ದಿನ ಪೂರ್ತಿ ತುಂಬಿಲ್ಲ, ಕೂಸು ಸ್ವಲ್ಪ ತಿರುಗ್ತಾ ಇದೆ, ಈ ರೀತಿ ಭಯ ಹುಟ್ಟಿಸುವುದರ ಮೂಲಕ ಸೀಸನ್ಗೆ ಪೂರ್ವ ತಯಾರಿ ಯಾವ ರೀತಿಯಾಗಿ ಬೇಕಾಗಿತ್ತು ಆ ರೀತಿ ಮಾಡಿಕೊಳ್ತಕ್ಕಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಸುಮ್ಮನೆ ಈ ಗರ್ಭಿಣಿಯರಿಗೆ ಯಾವ ರೀತಿಯಾಗಿ ಹರಾಸ್ಮೆಂಟ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಡೆಲಿವರಿ ಆಗ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಸಿಸರಿನ್ ಮಾಡುವಂತೆ ಒತ್ತಾಯವನ್ನ ಮಾಡಿ ಸಿಸರಿನ್ ಮೂಲಕ ಹೆರಿಗೆಯನ್ನ ಮಾಡಿಸಿ ಅವರಿಂದ 70-80 ಸಾವಿರ, ಕೆಲವೊಂದು ಸಂದರ್ಭದಲ್ಲಿ ಲಕ್ಷಕ್ಕಿಂತಲೂ ಜಾಸ್ತಿಯಾಗಿ ಪೀಕಿದಂತ ಅಂದ್ರೆ ಇಲ್ಲಿ ದುಡ್ಡನ್ನ ಪೀಕಿದಂತ ಅನೇಕ ಉದಾಹರಣೆಗಳು ಇವತ್ತು ಸಂಖ್ಯೆಸೂರದಲ್ಲಿ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಗರ್ಭಿಣಿಗೆ ಅವರ ಒಂದು ಹೆರಿಗೆ ನೋವಿಗಿಂತ ಜಾಸ್ತಿ ಈ ಡಾಕ್ಟರ್ಗಳ ನೋವೇ ಇನ್ನೂ ಜಾಸ್ತಿ ಆಗಿಬಿಡ್ತದೆ. ಅಕಸ್ಮಾತ್ ಆಗಿ ಆ ಮಗು ಜನನ ಆಗುವ ತನಕ ಯಾವ ರೀತಿಯಾಗಿ ಒಂದು ಚಿಂತೆ ಅಥವಾ ಚಿಂತನೆಗೆ ಒಳಗಾಗಿರ್ತಾರೋ ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಹೆರಿಗೆ ಆದ ತಕ್ಷಣ ಆ ಕೂಸನ್ನ ಕಾಜಿನ ಮನೆಯಲ್ಲಿ ಇಡಬೇಕು, ಕಾಜಿನಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಸುಳ್ಳು ಸೃಷ್ಟಿಯನ್ನ ಮಾಡಿ ಆ ಮಕ್ಕಳನ್ನ 2-3 ದಿನಕ್ಕೂ ಅಥವಾ ಒಂದು ವಾರದ ಮಟ್ಟಿಗೆ ಕಾಜಿನ ಮನೆಯಲ್ಲಿ ಇಡೋದ್ರಿಂದ ಆ ಪೇಷಂಟ್ ಅನ್ನ ಯಾವ ರೀತಿಯಾಗಿ ನಾವು ಇಲ್ಲಿ ಅಡ್ಮಿಟ್ ಮಾಡ್ಕೋಬೇಕು, ಆ ಮಕ್ಕಳನ್ನ ಈ ರೀತಿಯಾಗಿ ನಾವು ಇಡೋದ್ರಿಂದ ನಮ್ಗೆ ಯಾವ ರೀತಿಯಾಗಿ ದುಡ್ಡು ಮಾಡ್ಬೇಕಂತಕ್ಕಂಥ ಒಂದು ಪೂರ್ವ ತಯಾರಿಯನ್ನು ಕೂಡ ಈ ನೀಚ ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ. ಈ ಡಾಕ್ಟರ್ಗಳ ಇಂತ ಒಂದು ಹೀನ ಕೃತ್ಯಕ್ಕೆ ನಾವು ಕಡಿವಾಣ ಹಾಕ್ತಾ ಇದ್ದಂತ ಪಕ್ಷದಲ್ಲಿ ಮುಂದೆ ಯಾವ ರೀತಿಯಾದಂತ ದಿನಗಳು ಸೃಷ್ಟಿ ಆಗ್ತದೆ ಅಂತಂದ್ರೆ, ಈಗೇನು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವರದಕ್ಷಿಣೆಯನ್ನ ಕೊಡ್ತಾರಲ್ಲ, ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ವರದಕ್ಷಿಣೆಯನ್ನ ಯಾವ ರೀತಿಯಾಗಿ ಕೊಡ್ತಾರೋ, ವರದಕ್ಷಿಣೆ ಕೊಡುವ ಸಂದರ್ಭದಲ್ಲಿ ಮುಂದೆ ಈ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಮದುವೆ ಆದ ಮೇಲೆ ನಿಮ್ಮ ಮನೆಯ ಮಗಳು ಗರ್ಭಿಣಿಯಾದ ತಕ್ಷಣ ನೀವು ಹಾಸ್ಪಿಟಲ್ ಖರ್ಚನ್ನ ನೀವೇ ನೋಡ್ಕೊಳ್ಬೇಕು, ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ತವ್ರ ಮನೆಯವರೇ ದುಡ್ಡು ಕೊಡ್ಬೇಕು, ಅಥವಾ ಸಿಸರಿನ್ ಆದ್ರೂ ಕೂಡ ನೀವೇ ಕೊಡ್ಬೇಕಂತಕ್ಕಂಥ ಒಂದು ಸಂಪ್ರದಾಯ ನಾಂದಿ ಆದ್ರೂ ಆಗ್ಬಹುದು. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ತಾತ್ಪರ್ಯ ಅಷ್ಟೇ, ಈಗ ಮಕ್ಕಳಿಗೆ ಯಾವ ರೀತಿಯಾಗಿ ಮದುವೆ ಮಾಡಿ ಕೊಟ್ಟ ಮೇಲೆ ನಾವು ಕೈ ತೊಳೆದುಕೊಂಡಿದ್ದೀವಿ ಅಂತಕ್ಕಂಥ ಭಾವನೆಗಳನ್ನ ಹೋಗಿಸಿ ಮುಂದೆ ಅವರು ಗರ್ಭಿಣಿ ಆದ್ರೂ ಕೂಡ ನಾವೆಲ್ಲರೂ ಸೇರಿ ದುಡ್ಡನ್ನ ಹಾಸ್ಪಿಟಲ್ಗೆ ಕೊಡಬೇಕು ಅಂತಕ್ಕಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆಗೆ ಇವರು ನಾಂದಿ ಹಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಈ ನಮ್ಮ ಜನರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಮಾತ್ರ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ಒಂದು ಭ್ರಮಾಲೋಕದಲ್ಲಿ ತೇಲುವುದರ ಮುಂದೆ ಅವರ ಕಾಲ ಮೇಲೆ ಅವರೇ ಕಲ್ಲನ್ನು ಹಾಕಿಕೊಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಉತ್ತಮವಾದಂತಹ ಒಂದು ವಾತಾವರಣ, ಉತ್ತಮವಾದಂತಹ ಡಾಕ್ಟರ್ಗಳು ಇದ್ರೂ ಕೂಡ ಈ ಖಾಸಗಿಯವರು ಯಾವ ರೀತಿಯಾಗಿ ಮೆಡಿಕಲ್ ವ್ಯಾಪಾರದಲ್ಲಿ ಶಾಮೀಲ್ ಆಗಿದ್ದಾರೆ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಅಂತ ಏನ್ ಹೋಗ್ತಾರೆ, ಆ ಹೆರಿಗೆ ಮಾಡಿಸುವ ಸಂದರ್ಭದಲ್ಲಿ ಸರ್ಕಾರಿ ಕೆಲವೊಂದು ವೈದ್ಯರು ಕೂಡ ಖಾಸಗಿಯವರಿಗೆ ರೆಕಮೆಂಡೇಶನ್ ಮಾಡ್ತಕ್ಕಂಥ
ಅಂತಕ್ಕಂಥ ಒಂದು ಕೆಟ್ಟ ಪರಂಪರೆ ಇಲ್ಲಿ ಸೃಷ್ಟಿಯಾಗಿದೆ. ಕಾರಣ ಏನಂತಂದ್ರೆ ಖಾಸಗಿ ವೈದ್ಯರಿಗೂ ಮತ್ತು ಸರ್ಕಾರಿ ವೈದ್ಯರಿಗೂ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ರೋಗಗಳಿಗೆ ಸಂಬಂಧಪಟ್ಟಂತ ಲಿಂಕ್ ಇರ್ತದೆ. ಅವ್ರಿಗೆ ರೆಕಮೆಂಡೇಶನ್ ಮಾಡ್ತಾರೆ, ಅವ್ರು ಜಾಸ್ತಿ ಬಿಲ್ ಮಾಡಿ ಇವ್ರಿಗೆ ಯಾವ ರೀತಿಯಾಗಿ ಒಂದು ಕಮಿಷನ್ ಕೊಡ್ಬೇಕು ಆ ಕಮಿಷನ್ ಅನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇಷ್ಟೊಂದು ಬೇಕಾಬಿಟ್ಟಿಯಾಗಿ ಜನರ ಮೇಲೆ ದೌರ್ಜನ್ಯ ನಡೀತಾ ಇದ್ರು ಕೂಡ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿರುವುದು ಯಾಕೆ ಅಂತಕ್ಕಂಥ ಒಂದು ಸಮಸ್ಯೆ ಕೂಡ ಇವತ್ತು ಮೂಡಿ ಬರ್ತಾ ಇದೆ. ಈ ಸುದ್ದಿಯನ್ನ ಮಾಡಿದಾಗ ಅನೇಕ ಈ ಲಂಚಕೋರ ಅಥವಾ ಭ್ರಷ್ಟ ಡಾಕ್ಟರ್ಗಳ ಹಿಂಬಾಲಕರು ಅಥವಾ ಚೇಲಾಗಳು ಯಾವ ರೀತಿಯಾಗಿ ನಮ್ಗೆ ಹೇಳ್ತಾ ಇದ್ರು ಅಂತಂದ್ರೆ ಅದು ಎಲ್ಲಾ ಕಡೆ ನಡೀತದೆ, ಯೂನಿಯನ್ ಹೇಳ್ತಾನೆ ಅಂತಕ್ಕಂಥದ್ದು. ಈ ಪರಮ ನೀಚ ದುಷ್ಟ ವೈದ್ಯರ ಎಂದೆಲ್ಲ ಆಸೆಗೆ ಬಿದ್ದು ಏನ್ ಅವ್ರ ಮೇಲೆ ಇವರು ತಮ್ಮ ಖರ್ಚುಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಂತವ್ರು ಮಾತ್ರ ಇಂಥ ದುಷ್ಟ ವೈದ್ಯರ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ನೊಂದಿತರಾದಂಥವ್ರು, ಬಾಧಿತರಾದಂಥವರು ಅಥವಾ ಇವರ ಒಂದು ದುಷ್ಟ ಕೃತ್ಯಕ್ಕೆ ಒಳಗಾದವರು ಇವತ್ತು ಕೂಡ ಇಂಥ ವೈದ್ಯರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಸರ್ಕಾರಿ ವೈದ್ಯರು ಕೂಡ ತಮ್ಮ ಏನು ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಬರ್ತಾರೆ ಅಂತವ್ರಿಗೆ ಉತ್ತಮ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವುದರ ಮೂಲಕ ಅಥವಾ ಡೆಲಿವರಿಯನ್ನು ಮಾಡುವುದರ ಮೂಲಕ ಈ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳಿಗೆ ಕಡಿವಾಣ ಹಾಕೋದಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು. ಯಾಕಂದ್ರೆ ಸರ್ಕಾರ ನಿಮ್ಗೆ ಸಂಬಳ ಕೊಟ್ಟು ಒಂದು ದೇವರ ರೂಪದ ಕಾರ್ಯವನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಂತಹ ಒಂದು ಪುಣ್ಯದ ಕೆಲಸಕ್ಕೆ ನೀವೇ ಭಾಗಿದಾರರಾಗಿ ಆ ಪಾಪದ ಕೃತ್ಯದಲ್ಲಿ ಪಾಲುದಾರರು ಆಗೋದಕ್ಕೆ ಹೋಗಬೇಡಿ ಅಂತ ಹೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದೇವೆ. ಖಾಸಗಿ ವೈದ್ಯರೇ ಮತ್ತೊಮ್ಮೆ ಎಚ್ಚರಿಕೆಯ ರೂಪದಲ್ಲಿ ಅಥವಾ ವಿನಂತಿಯ ರೂಪದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ವಿನಂತಿಸ್ತಾ ಇದ್ದೀವಿ. ನಾವು ಜನಪರ ಚಿಂತನೆಯೊಂದಿಗೆ ಹೋರಾಟವನ್ನ ಮಾಡ್ತಾ ಇದ್ದೀವಿ, ನೊಂದವರ ಧ್ವನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಬಡವರನ್ನ ಸುಲಿಗೆಯನ್ನು ಮಾಡ್ತಾ ಇದ್ದೀರಿ, ಅದರ ವಿರುದ್ಧವಾಗಿ ಹೋರಾಡ್ತಾ ಇದ್ದೀವಿ. ಹೊರತಾಗಿ ನಾನು ವೈಯಕ್ತಿಕವಾಗಿ ಯಾರನ್ನೇ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವುಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವುದರ ಮೂಲಕ ನಾವು ಮಾಡ್ತಾ ಇರೋದು ಪಾಪದ ಕೃತ್ಯ. ಇಂಥ ಪಾಪದ ಕೃತ್ಯದಲ್ಲಿ ನಾವು ಭಾಗಿಯಾದ್ರೆ ಭಗವಂತ ಕೂಡ ನಮ್ಮನ್ನು ಕ್ಷಮೆ ಮಾಡೋದಿಲ್ಲ ಅಂತಕ್ಕಂಥ ವಿಚಾರವನ್ನ ನಿಮಗೆ ನೀವೇ ಮಾಡಿಕೊಂಡು ಎಷ್ಟು ಸಾಧ್ಯ ಇದೆನೋ ಅಷ್ಟು ಅನಗತ್ಯವಾಗಿ ಜನರನ್ನ ಏನು ಸುಲಿಗೆ ಮಾಡ್ತಾ ಇದ್ದೀರಿ, ಆ ಸುಲಿಗೆಯನ್ನ ನಿಲ್ಲಿಸುವುದರ ಮೂಲಕ ಜನರ ಸೇವೆಗೆ ನಾವು ಸದಾ ಬದ್ಧರಾಗಿದ್ದೀವಿ. ಇಲ್ಲಿ ತನಕ ಆದದ್ದಾಗಿ ಹೋಯ್ತು, ಇನ್ನು ಮುಂದಾದ್ರೂ ನಾವು ಒಳ್ಳೆಯ ಡಾಕ್ಟರ್ಗಳಾಗಿ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಮತ್ತು ಆತ್ಮವಿಶ್ವಾಸ ನಿಮಗೆ ನೀವೇ ತರಬೇಕಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದು ಖಾಸಗಿ ವೈದ್ಯರು ಒಂದಕ್ಕೆ 10 ರೀತಿಯ ಬಿಲ್ಗಳನ್ನ ಮಾಡುವುದರ ಮೂಲಕವಾಗಿ 10 ರೀತಿಯ ಟ್ರೀಟ್ಮೆಂಟ್ಗಳ ಬಿಲ್ಗಳನ್ನ ಮಾಡುವುದರ ಮೂಲಕ ಈ ಜನರನ್ನ ಮುಂಡಾಮೋಸ್ತಾ ಇದ್ದಾರಲ್ಲ, ಆ ಒಬ್ಬ ಡಾಕ್ಟರ್ನ ವಿಶೇಷವಾದಂತ ಒಂದು ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಆಸುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.